ಕಾಯಿ ಕಡ್ಕೊಳ್ಳಿ ಸ್ವಲ್ಪ ಜೊತೆಗೆ ಹಿಂಗೆ ಹಿಂಗೆ ಇಟ್ಟು ಹಿಂಗೆ ಮಾಡಿಕೊಂಡು ಯಾವ ಮಟನ್ ಸಾರು ಇಲ್ಲ ಇದ್ರ ಮುಂದೆ ಅಷ್ಟು ಚೆನ್ನಾಗಿದೆ. ಮಟನ್ ಸಾರು ತಿಂದರೆ ಬಾಯಿ ಕೆಟ್ಟೋಗಿದೆ ಅಂತೀವಲ್ಲ ನೋಡಿ, ಹಿಂಗೆ ಉಪ್ಪು ಗೊಜ್ಜು ಕಾಯಿಸ್ಕೊಂಡು ಹಿಂಗೆ ನುಂಗಕ್ಕೆ ಕಣ್ಮಿಚ್ಕೊಂಡು ನಿಮ್ಮ ಕೈಲಿ ನುಂಗಕ್ಕಾಗಿಲ್ಲ ಅಂದರೆ ಆಮೇಲೆ ಖಾರ ಅನಿಸಿದ್ರೆ ಸ್ವಲ್ಪ ಜೊತೆಗೆ ಹಿಂಕಾಯಿ ಹಂಗೆ ತೆಂಗಿನಕಾಯಿ ಉಪ್ಪು ಗೊಜ್ಜು ಹಸಿಮೆಣ್ಸಿಕಾಯಿ ಗೊಜ್ಜು ರಾಗಿ ಮುದ್ದೆ. ಇದು ಹಸಿಮೆಣ್ಸಿಕಾಯಿ ಗೊಜ್ಜು ಯಾಕೋ ಬಾಯಿ ಕೆಟ್ಟೋಗೋದೆ 3 ದಿವಸದಿಂದ ಜ್ವರ ಹೊಡೆದ್ಬಿಡ್ತು. ಮುದ್ದೆ ತಿನ್ನೋಣ ಅಂದ್ಬಿಟ್ಟು ಹಸಿಮೆಣ್ಸಿಕಾಯಿ ಗೊಜ್ಜು ಕಿವುಚ್ತಾ ಇದ್ದೀನಿ. ಯಾವ ಥರ ಕಿವುಚೋದು ಅಂತ ಏನೇನು ಬೇಕು ಅಂತ ತೋರಿಸ್ತೀನಿ. ಇದು ನಮ್ಮ ಇದು ಎಮ್ಮೆ ಕತ್ತರಿಸಿ ಹಾಕ್ಬಿಟ್ಟೈತೆ. ಕೊತ್ತಂಬರಿ ಸೊಪ್ಪು, ಕಡ್ಡಿಬೆರಕೆಲಿ ಇದೆಲ್ಲ ಬಿಸಾಕ್ತಾಯಿದ್ದೀನಿ ನೋಡ್ರಿ. ಇಷ್ಟು ಕೊತ್ತಂಬರಿ ಸೊಪ್ಪು, ಒಂದು 10 ಹಸಿಮೆಣ್ಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಿಂಗೆ ಹೆಚ್ಕೋಬೇಕು. ಹಿಂಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗೆ ಕೈಯಲ್ಲಿ ಕಿವುಚಬೇಕು. ಆದರೆ ಕೈ ಅಷ್ಟೊಂದು ಗಟ್ಟಿಯಾವಲ್ಲ, ಅವು ಕಿವುಚಕ್ಕಾಗಲ್ಲಲ್ಲ. ಅದಕ್ಕೆ ಸ್ವಲ್ಪ ಹಿಂಗೆ ಹೆಚ್ಕೊಂಬಿಟ್ರೆ ಕೈ ಹಸಿ ಲೂಸ್ ಆಯ್ತದಲ್ಲ. ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಕಲ್ಲುಪ್ಪು ಹಾಕೋತಾಯಿದ್ದೀನಿ. ಕಿವುಚ್ಕೊಂಡು ಸೋಸ್ಕೋಬೇಕು. ಹಿಂಗೆ ಇದ್ರೊಳಗೆ ಹಾಕೋಬೇಕು. ಹಿಂಗೆ ಅದಕ್ಕೊಂಚೂರು ಜೀರಿಗೆನೂ ಹಾಕೊಬಿಡ್ಬಾ, ಚೆನ್ನಾಗಿ ಗಮ್ ಅನ್ನುತ್ತೆ. ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಬೇಕು. ಹಿಂಗೆ ಆಹಾ ಬಾಯಲ್ಲಿ ನೀರು ಬರ್ತಾಯಿದೆ. ಇದಕ್ಕೆ ಹಸಿ ಈರುಳ್ಳಿ ಇಲ್ಲಾಂದರೆ ತೆಂಗಿನಕಾಯಿ ಜೊತೆಗೆ ನೆಂಚ್ಕೋಕೆ ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ಬಾಯಿ ನೀರು ಕುಡಿಬೇಡಿ. ಇವಾಗ ಕಲಿಸ್ಬಿಟ್ಟು ಜ್ವರ ಬಂದಿದ್ದಕ್ಕೂ ಅದಕ್ಕೂ ಹಾಕ್ಕೊಂಡು ಒಂದು ಮುದ್ದೆ ಮಡಿಕೊಂಡು ತಿಕ್ಕೊಂಡು ನೆಕ್ತಾಯಿದ್ರೆ ನಾಲ್ಗೇನು ಒಂಥರ ಚುರ ಅನ್ನಬೇಕು. ಹಿಂಗೆಲ್ಲ ಮಾಡಿಕೊಂಡು ಬಾಯಿ ಕೆಟ್ಟೋದಾಗ ಜ್ವರ ಬಂದಾಗ ನೀವು ಹಿಂಗೆ ಮನೇಲಿ ಹಸಿಮೆಣ್ಸಿಕಾಯಿ ಇರ್ತದೆ, ಬೆಳ್ಳುಳ್ಳಿ ಇರ್ತವೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಎಲ್ಲ ಇರ್ತದೆ. ಹಿಂಗೆ ಕಿವುಚ್ಕೊಳ್ಳಿ. ಹಿಂಗೆ ಕಿವುಚ್ಕೊಂಡು ಹಿಂಗೆ ತಗೊಂಡು ನೋಡಿ. ಹಂಗೆ ನಾನು ನೋಡಿ ಹೆಂಗಿದೆ ಗೊತ್ತಾ? ಕೈ ಮಾತ್ರ ಉರಿತಾ ಇದೆ ಚೆನ್ನಾಗೆ, ಆದರೆ ಸೂಪರಾಗಿ. ಇದನ್ನ ಬಾಯಿಗೆ ಹಿಂಗೆ ಹಾಕೋಕ್ಕೆ ಹಿಂಗಿದೆ ಅಂದರೆ ಇನ್ನು ಇಟ್ಟು ಅನ್ನ ಹೆಂಗಿರ್ಬೋದು. ಒಂದು ಮುದ್ದೆ ಇಟ್ಟು ಅಷ್ಟು ಅನ್ನ, ಒಂದು ದೋಳು ತೆಂಗಿನಕಾಯಿ ಮಡಿಕೊಂಡು ಕುಯ್ಕೊಳ್ಬೇಕು. ಗೊಜ್ಜು ಹಾಕ್ಕೊಂಡು ಸೂಪರ್ ಊಟ. ಕೊಳ್ಳಿ ಕೆಳಗಡೆ ಒಂದು ಹೊತ್ತು ಮಡಿಕೊಳ್ಳಿ. ನೀರೆಲ್ಲ ಸೋರಿಸ್ಕೊಂಡು ಹಿಂಗೆ ಮಡಿಕೊಳ್ಳಿ ಒತ್ತಿಕೊಂಡು ಕಿವುಚಿರು ಗೊಜ್ಜು ಹಿಂಗೆ ಅದು ನೋಡಿ ಹಿಂಗೆ ತಿನ್ಬೇಕು ಅನ್ನಿಸ್ತಾ ಇದೆಯಾ ನಿಮಗೂ? ಯಾಕೆ ಮಾತಾಡ ಮಾಡಿರಿ? ಹೋಗಿ ತಿಂದ್ಬಿಟ್ಟು ಗೊಜ್ಜು ತಿಂದ್ಬಿಟ್ಟು ನಂಗೆ ಒಂದು ಕಮೆಂಟ್ ಮಾಡಿ, ಆಂಟಿ ಸೂಪರಾಗಿತ್ತು ಬಾಯಿ, ನನಗೂ ಜ್ವರ ಬಂದಿತ್ತು, ಬಾಯಿ ನೀರು ಬರ್ತಾಯಿತ್ತು ಅಂತ. ನಂಗೆ ಮಾತಾಡೋಕ್ಕಾಯ್ತಾ ಇಲ್ಲ, ಬಾಯಲ್ಲಿ ನೀರು ತುಂಬ್ಕೊತಾ ಇದೆ. ಆಹಾ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಸಾಕು. ಇದು ತೆಂಗಿನಕಾಯಿ ಜೊತೆಗೆ ಹಿಂಗೆ ಹಾಕ್ಕೊಂಡು ಹಿಂಗಿಟ್ಟು ಮುರ್ಕೊಂಡು ಹಿಂಗೆ ಸಣ್ಣಗೆ ತುತ್ತು ಮಾಡ್ಕೊಂಡು ಸೂಪರಾಗಿದೆ. ನಿಮಗೂ ಬೇಕಾ? ಕಮೆಂಟ್ ಮಾಡಿ ಮಾಡ್ಕೊಂಡ್ಕೊಡ್ತೀನಿ. ಚೆನ್ನಾಗಿತ್ತು ಗೊಜ್ಜು ಅಂತ ಒಂದು ಕಮೆಂಟ್ ಮಾಡಿ, ಒಂದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇ ಮುಂದಕ್ಕೆ ಏನೋ ಹೇಳೋಕ್ಕೆ ಬರೋಲ್ಲ ನನಗೆ, ಬೇಜಾರು ಮಾಡ್ಕೊಬೇಡಿ. ಫಸ್ಟ್ ಇಟ್ಟು ಉಣ್ಕೊಬಿಡ್ತೀನಿ.